ಇದು ಎಲ್ಲಾದ್ರೂ ಇದೆಯಾ ಇಂಥದ್ದು? ಆ ಕುಸುಮನಿಗೆ MLA ಆಗ್ಬೇಕು ಅನ್ನೋ ಒಂದು ಹುಚ್ಚು ಹಿಡಿದ್ಬಿಟ್ಟು ಯಾವ ಮಟ್ಟಕ್ಕೆ ಅಂದ್ರೆ ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಒಬ್ಬ MLA ಅನ್ನೋ ಗೌರವನೂ ಇಲ್ಲ, ಅವನು ಹೊಲಸು ತಿಂತಾನೆ, ಅವನು ಗೊಬ್ಬರದ ಹುಳ ತಿಂತಾನೆ, ಅವನ್ನ ಓಡಿಸ್ತೀನಿ, ಅವನಿಲ್ಲೆಲ್ಲೂ ಇರಬಾರ್ದು, ನಾನು ಗೊಬ್ಬರ ಅಂತೆ, ಗೊಬ್ಬರದ ಹುಳ ಅಂತೆ. ಯಾರು ಹೇಳೋದು? ನೀವೇ ಇತ್ತೀಚಿನ ದಿನಗಳ ಬೆಳಗ್ಗೆ ಸಾಯಂಕಾಲದವರೆಗೂ ಆ ಯೂಟ್ಯೂಬ್ ಚಾನೆಲ್ಗಳವ್ರನ್ನ ಕರ್ಸಿ ಈಗ 2-3 ದಿನದಿಂದ ಬರೀ ಇದೇನೆ. ನಾನು ನೋಡ್ತೀನಿ, ನಾನು ಇಲ್ಲೇ ಗೆಲ್ತೀನಿ, ಹೋಲಿಕೆ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಲ್ಲೋ ಸೌಮ್ಯ ರೆಡ್ಡಿ ex-MLA ಜಯನಗರ, ಅವ್ರ ತಂದೆ ಮಿನಿಸ್ಟ್ರು, ಸೀನಿಯರ್ ಮಿನಿಸ್ಟರು, ಬೆಂಗಳೂರಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಒಂದು ರಾಮಲಿಂಗಾರೆಡ್ಡಿ, ಅವ್ರ ಮಗಳು MLAಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ದಾರ? ಸೋತಿರೋದು ಇಷ್ಟರಲ್ಲೂ ಒಂದು 100 ಹೋಟೆಲ್ ಸೋತಿರೋದು. ಆ ಅಮ್ಮ ಒಂದು ದಿನ ಹೋಗಿ MLA ತೊಂದರೆ ಕೊಡ್ತಾ ಇಲ್ಲ. ಅವ್ರ ತಂದೆ ಪ್ರಭಾವನ ಬಳಸಿ ಅಲ್ಲೋಗಿ ದಾಳಿ ಮಾಡ್ತಾ ಇಲ್ಲ, ಎಲ್ಲೂ ಹೋಗಿಲ್ಲ. ತಂದೆ ಸೇಳಿ ಎಷ್ಟು ಬೇಕಾದ್ರೂ ಮಾಡ್ಬೋದಾಯ್ತಲ್ಲ. ಆ ಹೆಣ್ಣು ಮಗಳನ್ನಾದ್ರೂ ನೋಡಿ ಕಲೀರಿ. ಆ ಸೌಮ್ಯ ಎಷ್ಟು ಗೌರವವಾಗಿ ನಡ್ಕೊಳ್ತಾರೆ ಜನಗಳ ಹತ್ರ. ಅದು ಬಿಟ್ಬಿಟ್ಟು ಇಂದಿರಾ ಗಾಂಧಿಗೆ ಹೋಲಿಸ್ಕೊಳ್ಳೋದು. ನೀವು ಆಯ್ತಮ್ಮ, ನೀವು ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳೀರಿ, ನನಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಿ? ನೀವು ಇಂದಿರಾ ಗಾಂಧಿ ಆಗ್ತೀರಾ? ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಹೋಲಿಕೆ ನೋಡ್ತಾ ಇದ್ದೀನಿ. ನಾನು ಇಂದಿರಾ ಗಾಂಧಿ ಹೆಣ್ಣು, ನಾನು ಹೆಣ್ಣು ಅಂತೀರಿ. ನಾನು ಇಲ್ಲ ಅಂತ ಹೇಳಿದ್ನೇನಮ್ಮ? ನಾನು ಹೆಣ್ಣು ಅಲ್ಲ ಅಂತ ಹೇಳಿದ್ದೀನಾ? ನಾನು ಯಾವತ್ತನ ಮಾತಾಡಿದ್ದೀನಾ? ಹೆಣ್ಣು ಮಕ್ಕಳನ್ನ ಹೆಣ್ಣು ಅಂತ ಕರಿತೀವಿ. ನಿನ್ಗೆ ಎಷ್ಟು ಜನ ಮಕ್ಕಳು ಅಂದರೆ 3 ಹೆಣ್ಣು ಅಂತೀವಿ. ಬೇರೆ ಏನಾದ್ರು ಮಾತಾಡ್ತೀವಿ ನಾವು? ಒಂದು ಹೆಣ್ಣು ಮಗಳನ್ನ, ಒಂದು ಹೆಣ್ಣನ್ನ ಹೆಣ್ಣು ಅಂತ ಕರಿತೀವಿ. ತಪ್ಪೇನು? ನನ್ಗೆ ಅರ್ಥ ಆಗ್ತಾ ಇಲ್ಲ. ಹೆಣ್ಣು ಮಕ್ಕಳನ್ನ ಹೆಣ್ಣು ಅರೆ, ಈಗ ನಿಮ್ಗೆ ಯಾರನ್ನ ಕೇಳಿದ್ರೆ ಎಷ್ಟಪ್ಪ ಮಕ್ಕಳು ಅಂದರೆ 3 ಜನ ಗಂಡು 2 ಹೆಣ್ಣು ಅಂತೀವಿ. ಬೇರೆ ಏನಾರು ಮಾತಾಡ್ತೀವ? ಇದೆ ತಾನೇ? ಇಷ್ಟು ಬಿಟ್ಟು ಬೇರೆ ಇದೆಯಾ? ಅದನ್ನ ಇಟ್ಕೊಂಡು ಹೆಣ್ಣುಗಳಿಗೆ ಅವಮಾನ ಮಾಡ್ಬಿಟ್ಟ. ನಾನೆಲ್ಲ ಅವಮಾನ ಮಾಡಿದೆ?